ಶರಣನ ಪಾಲಿಸು ಕರುಣಿಯೇ ನೀನು ಗುರು ಸಾರ್ವಭೌಮ ರಾಯರ ಮಠ ಕಟ್ತಾವ್ರಂತೆ. ಇದು ಹಾಂ ಸ್ವಾಮಿ. ಬೆಳ್ಳಿದು ಬಂದಿದೆ. ಹಾಂ ಸ್ವಾಮಿ. ಅದು ಮೃತ್ತಿಕೆ. ಹಾಂ ಸ್ವಾಮಿ. ಈ ಬೃಂದಾವನ ಹಾಂ ಸ್ವಾಮಿ. ಮಂತ್ರಾಲಯದಿಂದ ಕೊಟ್ಟಿದ್ದಾರೆ. ಹಾಂ ಸ್ವಾಮಿ. ಸ್ವಾಮಿಗಳು ಬಂದಾಗ ಹಾಂ ಸ್ವಾಮಿ. ಅದರಿಂದ ಅದರೊಳಗಡೆ ಹಾಕ್ಬಿಡ್ತಾರೆ ಮೇಲ್ಗಡೆ. ಹಾಂ ಹೌದಾ? ಹಾಂ ಸ್ವಾಮಿ. ಅಭಿಷೇಕಕ್ಕೆ ಅಂತ ಕೊಡ್ತಾರೆ. ಹಾಂ ಸ್ವಾಮಿ. ಈಗ ರಾಯರನ್ನು ಕರೆಸೋದು ಅಂತ ಹೇಳ್ತಾರಲ್ವಾ? ಹಾಂ ಸ್ವಾಮಿ. ಈ ಒಂದು ಆರಾಧನೆ ಟೈಮಲ್ಲಿ ಒಂದು ತಿಂಗಳುಗಳ ಕಾಲ ಹಾಂ ಸ್ವಾಮಿ. ರಾಯರನ್ನ ಪ್ರತಿಯೊಬ್ಬರು ಕೂಡ ಭಕ್ತರುಗಳು ಅವ್ರ ಮನೆಗಳಿಗೆ ಕರೆಸ್ತಾರೆ. ಖಂಡಿತ. ಆವಾಗ ಈ ಪಾದಿಕೆಗಳು ಅವ್ರ ಮನೆಗೆ ಹೋಗುತ್ತೆ. ಹಾಂ ಹಾಂ ಸ್ವಾಮಿ. ಓಕೆ. ಈ ಪಾದಿಕೆಗಳಿಗೆ ಪೂಜೆ ಮಾಡೋದು. ಹಾಂ ಸ್ವಾಮಿ. ಯಾವತ್ತು ಗುರುಗಳ ಪಾದ ಸೇವೆ ಮಾಡೋದು ಅಂತೀವಲ್ಲ, ಹಾಗೆ ರಾಯರ ಪಾದ ಸೇವೆ. ಹಾಂ ಸ್ವಾಮಿ. ಈ ರಾಯರ ಪಾದ ಸೇವೆ ಮಾಡಿ ನಿಮ್ಮ ಕೈಗಳಿಂದಲೇ ಅರ್ಚನಾದಿಗಳನ್ನೆಲ್ಲ ಮಾಡಿಸಿ, ಆ ನಂತರ ನಿಮ್ಮ ಮನೆಯಲ್ಲಿ ಏನು ಒಂದು ರಾಯರಿಗೆ ಕಾಣಿಕೆ ಕೊಡ್ತೀರಿ, ಆ ಕಾಣಿಕೆಯನ್ನ ಮಠಕ್ಕೆ ತಗೊಳ್ತಾರೆ. ಸೊ ಹೀಗೆ ವಿಶೇಷವಾಗಿ ರಾಯರ ಅನುಗ್ರಹವನ್ನ ಪ್ರತಿಯೊಂದು ಮನೆಗೂ ಕೂಡ ಹೋಗ್ತಾ ಇರ್ತಾರೆ. ಇದು ಇಲ್ಲಿ ಈ ಗೂಳೂರಿಗೆ ನೆಲೆಸಿರ್ತಕ್ಕಂಥದ್ದು ಎಲ್ಲ ಭಕ್ತಾದಿಗಳ ಎಲ್ಲ ರಾಯರ ಭಕ್ತರು ಎಲ್ಲ ಕೇಳ್ಕೊತಾ ಇರ್ತಾರೆ, ಅಷ್ಟು ದೂರ ಹೋಗ್ಬೇಕಾ, ಅಷ್ಟು ದೂರ ಮಾಡ್ಬೇಕಾ, ಏನೂ ಇಲ್ಲ ನಮ್ಗೆ ಸಿಕ್ಕಲ್ವೇ ಅಂತ. ಅವ್ರ ಎಲ್ಲರ ಭಕ್ತರ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದು ನೆಲೆಸ್ಕೊಂಡು ಖಂಡಿತ ಸ್ವಾಮಿ ಜಾಗ ಆಯ್ಕೆ ಮಾಡ್ಕೊಂಡ್ರು ಅಂತಂದ್ರೆ ವೆಂಕಟೇಶ್ವರ ದೇವಸ್ಥಾನ ಅವರು ತಮ್ಮ ಆರಾಧ್ಯ ದೇವವಾಗಿರ್ತಕ್ಕಂಥ ತಿಮ್ಮಪ್ಪನ ಸನ್ನಿಧಾನಕ್ಕೆ ಬಂದು ಕೂತ್ಕೊಂಡು. ಈ ಊರಿಗೆ ರಾಯರು ತುಂಬಾ ಹಿಂದೆನೆ ಬಂದಿದ್ದಾರೆ. ಹಿಂದೆ ಒಂದು ರಾಘವೇಂದ್ರಾಚಾರ್ಯರು ಅಂತ ಒಬ್ರು ಬಂದಿದ್ರು. ಅವರು ರೇಷ್ಮೆ ಇಲಾಖೆನಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ಚಿಕ್ಕವನು ಅವಾಗ, ನಾನು 3-4ನೇ ಕ್ಲಾಸ್ ಓದ್ತಾ ಇದ್ದಾಗ ಅವ್ರ ಮನೆಯಲ್ಲಿ ಒಂದು ಬೃಂದಾವನ, ಈ ತರದ್ದು ಬೃಂದಾವನ ಇತ್ತು. ಅವರು ಮನೆ ಮಟ್ಟಿಗೆ ಪೂಜಾದಿಗಳನ್ನ ಮಾಡಿಕೊಂಡು ಬಂದಿದ್ದು. ನಿಮ್ಮ ಮನೆ ಹಳೇದು ಪಕ್ಕದಲ್ಲೇ ಇದ್ದಿದ್ದು. ಹೌದಾ? ಅದು ಚೇರ್ಮನ್ ಸೇರ್ಕೊಂಡಿದೆ. ಪಕ್ಕದಲ್ಲೇ ಇವ್ರದ್ದು ಶೆಟ್ರು ಇದ್ರಲ್ಲ, ಅಲ್ಲ, ನರಸಿಂಹರಾಜ್ ಅವ್ರ ಮನೆ, ಅವ್ರ ಮನೆ ಪಕ್ಕದ್ದು. ಗೊತ್ತಾಯ್ತು ಅದ್ರಲ್ಲಿ ಇದ್ರು. ಆಯ್ತಾ? ಆಮೇಲೆ ಇವಾಗ ತುಮಕೂರಿನಲ್ಲಿದ್ದಾರೆ, ಅನಂತಪುರದಲ್ಲಿ. ಇವತ್ತು ಅದೇ ತರ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರ ಮಕ್ಳಿದ್ದಾರೆ, ಮಾಡ್ಕೊಂಡು ಹೋಗ್ತಾ ಇದಾರೆ. ಬಾಲಾಜಿ ಅಂತ ಒಬ್ರು ಇವರಿದಾರಲ್ಲ, ಸ್ಟಾಂಪ್ ಬೆಂಡರು, ಅವ್ರ ದೊಡ್ಡ ಮಗ ಅನಿಮೇಶ ಅಂತಕ್ಕಂಥವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ನನಗಿನ್ನ ಒಂದು ವರ್ಷ ಸೀನಿಯರ್ ಮಾಡ್ತಿದ್ದಾರೆ. ಹಾಗೆ ಹಿಂದೆನೇ ರಾಯರು ಬಂದಿದ್ದಂತ. ಆಮೇಲೆ ಎರಡನೇದು ವಿಶೇಷ ಅಂತಂದ್ರೆ ರಾಯರು ಸುಮ್ಮನೆ ಬಂದು ಕೂತ್ಕೊಳ್ಳಲ್ಲ. ಖಂಡಿತ ಅವ್ರು ಕೂತ್ಕೋಬೇಕಂದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅನುಗ್ರಹ ಮಾಡಬೇಕು. ಅವ್ರ ಅನುಗ್ರಹವೇ ಯಾವಾಗ್ಲೂ. ಅಂದ್ರೆ ಈ ಊರಿಗೆ ವಿಶೇಷವಾದ ಅನುಗ್ರಹವನ್ನ ಮಾಡ್ಲಿಕ್ಕೇನೆ ಅವರು ಇಲ್ಲಿ ಬಂದು ಕೂತಿದ್ದಾರೆ ಅಂತಕ್ಕಂಥದ್ದು ನಮ್ಮ ಒಂದೆಲ್ಲ ಅನಿಸಿಕೆ. ಹೀಗಾಗಿ ಈ ರಾಯರ ಒಂದು ಬೃಂದಾವನ ಮಂದಿರ ಏನಿದೆ ಇನ್ನು ಹೆಚ್ಚು ಅಭಿವೃದ್ಧಿ ಆಗಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಅವು ಹೆಚ್ಚು ಶ್ರಮಿಸಬೇಕಾಗಿದೆ. ಬೇಸಿಕ್ ನೀಡ್ಸ್ ಅಂತ ಇರುತ್ತೆ. ಒಂದು ಸಂಸಾರಕ್ಕೆ ಒಂದು ಬೇಸಿಕ್ ನೀಡ್ಸ್ ಇರುತ್ತೆ. ಅದೇ ರೀತಿಯಾಗಿ ಒಂದು ದೇವಾಲಯಗಳಿಗೆ ಬೇಸಿಕ್ ನೀಡ್ಸ್ ಅಂತ ಇರುತ್ತೆ. ಬಂದಂತ ಭಕ್ತಾದಿಗಳಿಗೆ ನೆರಳು ಮಾಡತಕ್ಕಂಥದ್ದು ವಿಶೇಷ ಪುಣ್ಯ. ಬಂದಂತವರಿಗೆ ಇವತ್ತು ನೋಡಿ ಮಳೆಯಿಂದ ಎಷ್ಟು ಜನಕ್ಕೆ ಪಾಪ ಭಜನೆ ಮಾಡ್ಬೇಕು ಅಂದ್ಕೊಂಡ್ರು ಭಜನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕೇಳ್ಬೇಕು ಕುತ್ಕೊಂಡು ಕೇಳಿದ್ವಿ, ಜಾಮೇನ ಹಾಕೊಂಡ್ವಿ, ಮಳೆ ಸಿಗ್ತಾ ಇದೆ. ಇವೆಲ್ಲವೂ ಕೂಡ ಪರಿಪೂರ್ಣತೆ ಆಗ್ಬೇಕು ಅಂತಂದ್ರೆ ಸುತ್ತಲೂ ಮಾಡಿ ಅಲ್ವಾ? ಅವಾಗ ಪರಿಪೂರ್ಣತೆ ಆಗಿರುತ್ತೆ. ಪ್ರಾಕಾರೋತ್ಸವ ಆಗ್ಬೇಕು, ಪ್ರವಚನಗಳಾಗಬೇಕು, ಪ್ರತಿನಿತ್ಯ ಪೂಜಾರಿಗಳು ನಡೀಲಿಕ್ಕೆ ಸಾಂಗೋಪಾಂಗವಾಗಿ ಯಾವುದೇ ಸಮಸ್ಯೆಗಳು ಇಲ್ಲದಂತೆ ನಡೀತಕ್ಕಂಥದ್ದು ಇರುತ್ತೆ. ಎಲ್ಲರಿಗೂ ಕೂಡ ಎಲ್ಲ ಭಕ್ತಾದಿಗಳು ಕೂಡ ಒಂದೊಂದು ಕೈ ಜೋಡಿಸಿದಾಗ ಹಳ್ಳ ಅಂತ ಆಗುತ್ತೆ. ಅವ್ರಿಗೆ ರಾಯರು ಏನ್ ಪ್ರೇರಣೆ ಮಾಡ್ತಾರೋ ಅದನ್ನ ಮಾಡ್ಬೇಕು. ಯಾರ ಬಂದ್ರು ಕೇಳೋದು 10,000 ರೂಪಾಯಿ ಕೊಡು, 20,000 ಕೊಡು ಅಂತಂದ್ರೆ ಬಲವಂತಕ್ಕೆ ಮಾಗಸ್ತಾನ. ಖಂಡಿತ ಏನ್ ಸ್ವಇಚ್ಛೆಯಿಂದ ಏನು ಬರುತ್ತೆ, ಏನ್ ಶಕ್ತಿ ಇದೆ ಆ ಶಕ್ತಿ ಅನುಸಾರ ಶಕ್ತಿ
ಹಾಂ ಅದು ಸ್ವಾಮಿ. 1 ರೂಪಾಯಿ ಇರ್ಬೋದು, 50 ಪೈಸೆ ಇರ್ಬೋದು, ಸರಿ ಅದು ಸ್ವಾಮಿ, ಲೆಕ್ಕಕ್ಕೆ ಬರೋದಿಲ್ಲ. ಗೊತ್ತಾಯ್ತು ಸ್ವಾಮಿ. ಹಾಗಾಗಿ ಅವರ ಪ್ರೇರಣೆ, ಹಾಂ ಸ್ವಾಮಿ, ಅವರ ಕೆಲಸ ಮಾಡಿಸ್ತಾರೆ, ಕೊಡ್ತಾರೆ. ಹಾಂ ಸ್ವಾಮಿ, ಈಗ ನಾವು ಯಾರು ಕನ್ಸ್ಮನ್ಸಲ್ಲೂ ಖಂಡಿತ. ಅಂದ್ಕೊಂಡಿರ್ಲಿಲ್ಲ ಇಲಾಖೆಗೆ. ಹಾಂ ಸ್ವಾಮಿ, ಇಷ್ಟು ವೈಭವದಿಂದ ನಡೀತಾ ಇದೆ. ಖಂಡಿತ ನಮಗೆ ನೋಡೋಕ್ಕೆ ಖುಷಿ ಆಗುತ್ತೆ. ನಮ್ಮ ಗುಳೂರಿಗೆ ಇನ್ನೂ ಒಂದು ಕಳೆ ಜಾಸ್ತಿನೇ ಆಯ್ತು ಈಗ. ಖಂಡಿತ. ಹಾಗೆ ಎಷ್ಟೋ ಜನ ಬಂದವರೆಲ್ಲ ಹಾಂ ಸ್ವಾಮಿ. ಅವರಿಗೆ ನೋಡಿ ಬೇಸಿಕ್ ನೀಡ್ಸ್ ಅಂತ ಹೇಳಿದ್ರೆ ಕೇಳ್ತೇವೆ. ಸ್ವಾಮಿ ಬಂದು ಪುರಪ್ರವೇಶ ಆದ್ಮೇಲೆ ಬೇಕಾಷ್ಟು ಜನ ಬರ್ತಾ ಇದ್ರು. ಹಾಂ ಸ್ವಾಮಿ, ಸ್ವಾಮಿ ಇದು ತುಪ್ಪದ ದೀಪ ನಾವು ಹಚ್ಬೇಕು ಅನ್ಕೊಂಡಿರ್ತೀವಿ, ಹಾಂ ಸ್ವಾಮಿ. ಹೊರಗೆಲ್ಲ ಹಚ್ತೀವಿ, ಹಾಂ ಗೊತ್ತಾಯ್ತು ಇಲ್ಲಿ ಸ್ವಾಮಿ. ನಿಮ್ಮಲ್ಲಿ ಅದು ವ್ಯವಸ್ಥೆ ಮಾಡ್ತೀರಾ? ಖಂಡಿತ. ಖಂಡಿತ ಮಾಡ್ತೀವಪ್ಪ ಅಂದೆ. ಹಾಂ ಸ್ವಾಮಿ. ಅದೇ ರೀತಿ ಇವತ್ತು ವ್ಯವಸ್ಥೆನೂ ಮಾಡಿದೆ. ಹಾಂ ಸ್ವಾಮಿ. ಬೇಕಾದಷ್ಟು ಜನ ಇವತ್ತು ಬೆಳಗ್ಗೆ ಹಾಂ ಸ್ವಾಮಿ. ಪೂಜಾ ನಂತರದಲ್ಲಿ ಹಾಂ ಸ್ವಾಮಿ. ಅವರವರ ಸ್ವಾಸ್ಥ್ಯದಿಂದ ಹಾಂ ಸ್ವಾಮಿ. ತುಪ್ಪದ ಆರತಿಯನ್ನ ಮಾಡಿ ಹಾಂ ಸ್ವಾಮಿ. ರಾಯರಿಗೆ ಅವರ ಒಂದು ಸಲ್ಲಿಕೆ ಮಾಡೋದು. ಹಾಂ ಸ್ವಾಮಿ, ಹೀಗಾಗಿ ವಿಶೇಷವಾದ ಅನುಗ್ರಹ ರಾಯರು ಮಾಡೇ ಮಾಡ್ತಾರೆ. ಖಂಡಿತ. ಬೆಳಗ್ಗಿಂದ ಬೇಕಾಷ್ಟು ಜನ ಭಕ್ತಾದಿಗಳಿಗೆ ಪ್ರಸಾದ ಕೊಟ್ಟಿದ್ದಾರೆ. ಈಗ ಹಾಂ ಸ್ವಾಮಿ. ಪಾಪ ಹಾಂ ಸ್ವಾಮಿ. ನಿಂತ್ಕೊಂಡು ಕೇಳ್ಕೊತಾ ಇದ್ರು. ಹಾಂ ಸ್ವಾಮಿ. 2 ಸರಿ ಪ್ರಸಾದ ಕೊಟ್ಟರು. ಹಾಂ ಹಾಂ ಸರಿ ಸ್ವಾಮಿ, ಓಕೆ. ಹಂಗೆ ಹಾಂ ಅವರು ಸ್ವಾಮಿ, ಬಂದು ಸನ್ನಿಹಿತವಾಗಿದ್ದಾರೆ. ಖಂಡಿತ ಆ ಸ್ವಾಮಿ, ಸನ್ನಿಹಿತವನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು. ಖಂಡಿತ, ಅದೇ ಖಂಡಿತ ರೀತಿ ಸ್ವಾಮಿ. ಎಲ್ಲರಿಗೂ ಅನುಗ್ರಹ ಖಂಡಿತ ಅವ್ರು ಮಾಡ್ತಾರೆ. ಸರಿ ಸ್ವಾಮಿ, ಓಕೆ. ಧನ್ಯವಾದಗಳು ಸ್ವಾಮಿ. गजाननं भूतगणादिसेवितं कपित्थजम्बूफलसारभक्षितं उमासुतं शोकविनाशकारणं नमामि श्री विघ्नेश्वरपादपङ्कजम् सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा बुद्धिर्बलं यशोधैर्यं निर्दयत्वामरोगताम् अजाड्यं माफलत्सञ्च हनुमान् स्मरणां भवेत् रामाय रामभद्राय रामचन्द्राय वेदसे रघुनाथाय नाथाय सीताय पतये नमः राम जानकीनाथ ताटकासुरिमर्दनं इक्ष्वाकुकुलसम्भूत रणखण्डित राघवा कल्याणात्मगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम् पूज्याय राघवेन्द्राय सत्यधर्मरताय च बेतां कल्पवृक्षाय नमतां कामधेनवे रमण गोविंद गोविंद आंजनेय स्वामी पाद गोविंद गोविंद वेंकटेशन पाद गोविंद गोविंद श्री राघवेंद्र स्वामी की जय. ಭಕ್ತ ಮಹಾಶಯರಲ್ಲಿ ವಿನಂತಿ, ಇನ್ನು ಪ್ರಸಾದ ವಿನಿಯೋಗ ನಡೀತಾ ಇದೆ. ದಯವಿಟ್ಟು ಬಂದು ಪ್ರಸಾದವನ್ನು ತೆಗೆದುಕೊಳ್ಳಬೇಕಾಗಿ ಪ್ರಾರ್ಥನೆ. ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ನಿನ್ನಯ ಪಾದ ಸರಸಿ ಜಗಕ್ಕೆ